Hello everyone, welcome back to my YouTube ಚಾನಲ್ ಡಿ ಸಿ ವ್ಲಾಗ್ಸ್. ಸೊ ನೆನ್ನೆ ಪಾಪುನ ಮಮ್ಮಿ ಮನೇಲಿ ಬಿಟ್ಟೋಗಿದ್ನಲ್ಲ, ಅಲ್ಲೇ ಬಿಟ್ಟಿದ್ದೆ. ಆ್ಯಂಡ್ ನಾನು ಬೆಳಗ್ಗೆ ಬಂದೆ ಬಿಕಾಸ್ ಇವತ್ತು ಪಾಪುದು ವ್ಯಾಕ್ಸಿನೇಷನ್ ಇದೆ. 18 ಮಂತ್ಸ್ ಕಂಪ್ಲೀಟ್ ಆದಮೇಲೆ ವ್ಯಾಕ್ಸಿನ್ ಹಾಕ್ಸ್ಬೇಕಂತ ಹೇಳಿದ್ರು. ಸೊ ಆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ, ಸೊ ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಆ್ಯಂಡ್ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ನಾನು ಅವಳನ್ನ ಈಗ ರೆಡಿ ಮಾಡಿದ್ದೆ. ನಿಂತ್ಕೋ ಇಲ್ಲಿ ಪಾಪ, ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ನೀಟಾಗಿ ನಿಂತ್ಕೊಂಡಿದ್ದಾಳೆ ಅಲ್ಲಿ ಹೋಗ್ಬಿಟ್ಟು. ಸೊ ಇವಾಗ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಫುಲ್ಲು ಎಕ್ಸೈಟ್ಮೆಂಟ್ ಅವಳಿಗೆ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಚುಚ್ಚಿ ಹಾಕ್ಸ್ಕೊಳಕ್ಕೆ ಹೋಗ್ತಿದ್ದೀವಿ ಅಂತ ಖುಷಿ ಖುಷಿಯಿಂದ ಬಂದಳು. ಬಟ್ ಅಲ್ಲಿ ಹೋಗ್ತಿದ್ದಂಗೆನೇ ಅವಳಿಗೆ ಏನಾಯ್ತೋ ಗೊತ್ತಿಲ್ಲ, ಎಲ್ಲ ಮಕ್ಕಳನ್ನ ನೋಡ್ಬಿಟ್ಟು ಸ್ವಲ್ಪ ಹೆದ್ರುಕೊಂಡ್ಳು. ಆ್ಯಂಡ್ ಆಟೋಲಿ ಹೋಗ್ಬೇಕಾದ್ರೆ ಅವಳು ಅವ್ರ ಅಪ್ಪನ ತುಂಬಾ ಮಿಸ್ ಮಾಡ್ಕೊತಿದ್ಲು. ಅಪ್ಪ ಅಪ್ಪ ಅಂತ ತುಂಬಾ ಕೇಳ್ತಿದ್ಲು. ಸೊ ಅವಳು ಏನಂತಾಳೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಹೇಳು ಹೇಳು ಹೇಳು, ಎಲ್ಲೋಯ್ತು ಅಪ್ಪ? ಅಪ್ಪ ಎಲ್ಲೋಯ್ತು? ಹೂವೋಯ್ತಾ? ಯಾವಾಗ್ಲೂ ಅಪ್ಪಂದೇ ಚಿಂತೆ, ಅಪ್ಪ ಹೋಯ್ತು ಅಪ್ಪ ಹೋಯ್ತು. ಹೇಳ್ದ ಅಪ್ಪಂಗೆ ಸುಜ್ಜಿ ಹಾಕ್ಸ್ಕೊಳಕ್ ಹೋಗ್ತಿದೀನಿ ಅಂತ. ಅಪ್ಪ ಹೋಯ್ತು ಕೊಕ್ಕೋ ಅಂಗಡಿಗೆ ಹೋಯ್ತು. ಅಪ್ಪ ಅಂಗಡಿಲಿ ಐತೆ, ಕೊಕ್ಕೋ ಅಂಗಡಿಲಿ. ಸೊ ನಾವೀಗ ಹಾಸ್ಪಿಟಲ್ ಹತ್ರ ಬಂದ್ರಿ. ಅಮ್ಮ ಇಟ್ಕೊಂಡಿದ್ದಾರಲ್ಲ, ಸೊ ಅದೇ ತಾಯಿ ಕಾರ್ಡು. ಫಸ್ಟು ಇದನ್ನ ಎಂಟ್ರಿ ಮಾಡಿಸ್ಕೊಬೇಕು. ಎಂಟ್ರಿ ಮಾಡಿಸ್ಕೊಂಡಾದ್ಮೇಲೆ ವ್ಯಾಕ್ಸಿನೇಷನ್ ಹಾಕ್ತಾರೆ. ಒಬ್ಬೊಬ್ಬನೇ ಕರೆದಿ ಹೆಂಗ್ ಹಾಕೋದು ಚುಚ್ಚಿ? ಸೊ ಅವಳು ವ್ಯಾಕ್ಸಿನೇಷನ್ ಹಾಕ್ಸಿದ್ಮೇಲೆ ಆಂಟಿ ಚುಚ್ಚಿ ಹಾಕಿದ್ರು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಅಳ್ತಿದ್ದಾಳೆ. ಅಲ್ಲಿರೋರಿಗೆಲ್ಲ ಒಳಗಡೆ ಹೋಗಬೇಡಿ, ಚುಚ್ಚಿ ಹಾಕ್ತಾರೆ ಅಂತ ಹೇಳ್ತಿದ್ಲು. ಅವರೆಲ್ಲ ನಗ್ತಿದ್ರು. ಆ್ಯಂಡ್ ಇವ್ರನ್ನ ಚೇರ್ ಮೇಲೆ ಕೂತಿದ್ದವ್ರನ್ನ ಕೆಳಗಡೆ ಕರ್ದಿ ಕುಣಿಸ್ಕೊಂಡು ಮಾತಾಡಿಸ್ತಾ ಇದ್ದಾಳೆ. ಬಾ ಅಂದರೂ ಬರ್ತಾ ಇಲ್ಲ. ಸೊ ಅವ್ರನ್ನ ಎಷ್ಟು ಫೋರ್ಸ್ ಮಾಡಿ ಕೆಳಗಡೆ ಕುಣಿಸಿದ್ದಾಳೆ ಅಂತಂದರೆ ಅವರು ಸರಿ ಅಂದ್ಬಿಟ್ಟು ಬಂದರು. ಆಮೇಲೆ ಹೋಗ್ಬೇಕಾದ್ರೆ ಸರಿ ನೀವು ಹೋಗಿ ತಿರ್ಗಾ ಅಲ್ಲೇ ಕೂತ್ಕೊಳ್ಳಿ ಅಂದ್ಬಿಟ್ಟು ಬಂದ್ಲು. ಸೊ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದ್ವಿ ಮನೆಗೆ, ಮಮ್ಮಿ ಮನೆಗೆ ಬಂದೆ. ಸೊ ಒಂದು ವ್ಯಾಕ್ಸಿನೇಷನ್ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ 2 ವ್ಯಾಕ್ಸಿನೇಷನ್ ಹಾಕಿದ್ರು. ರೈಟ್ ಸೈಡ್ ಕೈಗೊಂದು, ರೈಟ್ ಸೈಡ್ ಕಾಲಿಗೊಂದು ಹಾಕಿದ್ದಾರೆ. ಸೊ ಅವ್ರು ಹೇಳಿದ್ರು ಪೇಯ್ನ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಮನೆಗೆ ಬಂದು ಊಟ ಮಾಡಿಸಿ ಅವಳನ್ನ ಇಲ್ಲೇ ಜೋಲಿಲಿ ಮಲಗಿಸಿದ್ದೀನಿ. ಆ್ಯಂಡ್ ಐಸ್ ಪ್ಯಾಕ್ ಕೂಡ ಇಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಅವಳು ತುಂಬ ಹಠ ಮಾಡೋದು, ಆ ಥರ ಎಲ್ಲ ಏನು ಮಾಡಿಲ್ಲ. ಒಂದು ಸ್ವಲ್ಪ ಹೊತ್ತು ಹತ್ಲ, ಆಮೇಲೆ ಸರಿ ಹೋದ್ಲು. ನೋಡಬೇಕು ಎದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಅವಳಿಗೆ 18 ಮಂತ್ಸ್ದು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ರೆಸ್ಟ್ ಮಾಡ್ತಾ ಇದ್ದಾಳೆ. ಸೊ ನಾನು ಇವತ್ತು ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅವಳು ಎದ್ಮೇಲೆ ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ಕಂಟಿನ್ಯೂಸ್ ಆಗಿ ನನ್ನ ವ್ಲಾಗ್ನ ನೋಡ್ತಾ ಇರಿ. ಸೊ ಎದ್ಮೇಲೆ ಮಮ್ಮಿ ಕಾಫಿ ಕೊಟ್ಟರು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಕಾಫಿ ಕುತ್ಕೊಂಡಿದ್ದೀನಿ. ಪಾಪು ಎದ್ದಿದ್ಲು. ಅವಳಿಗೆ ಪೇಯ್ನ್ಗೆ ಜ್ವರ ಬಂದುಬಿಟ್ಟಿದೆ, ಲೈಟಾಗಿ ಜ್ವರನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅವಳಿಗೆ ತುಂಬ ಪೇಯ್ನ್ ಆಗ್ತಿದೆ ಅನಿಸುತ್ತೆ. ಅದಕ್ಕೆ ನಾವು ಹಾಲು ಕುಡಿಸಿ ಬಿಸ್ಕೆಟ್ ತಿನ್ನಿಸ್ಬಿಟ್ಟು ತಿರ್ಗಾ ಮಲಗಿಸ್ಬಿಟ್ವಿ. ಈ ವ್ಯಾಕ್ಸಿನೇಷನ್ ಡೇ ಬಂದ್ರೇನೆ ಸಖತ್ ಬೇಜಾರಾಗುತ್ತೆ. ಈ ನೋವು ನರಳೋದನ್ನು ನೋಡೋಕ್ಕೆ ಆಗೋದಿಲ್ಲ ಮಕ್ಕಳು. ಬಟ್ ಏನೂ ಮಾಡೋಕ್ಕಾಗಲ್ಲ, ವ್ಯಾಕ್ಸಿನ್ ಹಾಕಿಸ್ಲೇಬೇಕಾಗಂಥ ಪರಿಸ್ಥಿತಿ ಇದೆ. ಸೊ ವ್ಯಾಕ್ಸಿನ್ ಹಾಕಿಸ್ಲೇಬೇಕು. ವ್ಯಾಕ್ಸಿನ್ನ ಮಾತ್ರ ಮಿಸ್ ಮಾಡೋಕ್ಕೆ ಆಗಲ್ಲ, ಅದಕ್ಕಾಗಿ ವ್ಯಾಕ್ಸಿನ್ ಹಾಕಿಸ್ಲೇಬೇಕಲ್ವಾ. ಸೊ ಪೇಯ್ನ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಂದರೆ 2 ಇಂಜೆಕ್ಷನ್ ಹಾಕಿದ್ದಾರಲ್ವ ಕೈ ಕಾಲು, ಅವಳಿಗೆ ಎರಡೂ ಸ್ವಲ್ಪ ಮೂವ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸೊ ಪೇಯ್ನ್ ಇದೆ ಅಂದ್ಬಿಟ್ಟು ನಾವೂ ಅದಕ್ಕೆ ಮಲಗಿಸಿ ಬೀಳ್ತಾ ಇದ್ದೀವಿ. ನೋಡಬೇಕು. ಜ್ವರ ಅಂತೂ ಲೈಟಾಗಿ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ಜ್ವರ ಬಂದರೆ ನಾರ್ಮಲಾಗಿ ಅದಕ್ಕೆ ವಿಕ್ಸ್ ರಬ್ ಮಾಡಿ ಐಸ್ ಪ್ಯಾಕ್ ಇಕ್ಕಿ ಡೋಲೋ ಡ್ರಾಪ್ಸು ಇಲ್ಲ ಡೋಲೋ ಡ್ರಾಪ್ ಸಿರಪ್ ಹಾಕಬೇಕು. ಸೊ ಡೋಲೋ ಡ್ರಾಪ್ ಸಿರಪ್ ಹಾಕಿದ್ರೆ ಜ್ವರ ಕಮ್ಮಿ ಆಗುತ್ತೆ. ಸೊ ಡೋಲೋ ಡ್ರಾಪ್ಸು ನೋಡ್ಕೊಂಡು ಹಾಕ್ತೀವಿ. ತುಂಬ ಇದ್ದರೆ ಮಾತ್ರ, ಟೆಂಪ್ರೇಚರ್ ಇದ್ದರೆ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ಹಾಕೋದಕ್ಕೆ ಹೋಗೋದಿಲ್ಲ. ಸೊ ನಮ್ಮ ಪಪ್ಪಗೆ ನಾವು ಹುಟ್ಟಾಗಿಂದನೂ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇನ್ನು ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸಿರೋದು. ಫ್ರಮ್ 1.5 ಮಂತ್ ವ್ಯಾಕ್ಸಿನೇಷನ್ ಇತ್ತಲ್ವ. ಸೊ ಆಗ್ಲಿಂದನೂ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸಿರೋದು. ಇನ್ನು ಪ್ರೈವೇಟ್ ಹಾಸ್ಪಿಟಲಲ್ಲಿ ಹಾಕ್ಸೋ
ಕೆಲವೊಂದು ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ. ಯಾವುದು ಮೇನ್ ಯಾವ್ದು ಇಂಪಾರ್ಟೆಂಟ್ ಇರುತ್ತೋ ಅದನ್ನ ನಾವು ಪ್ರೈವೇಟಲ್ಲಿ ಹಾಕಿಸ್ಕೋಬೇಕು. ಸೊ ಆ ಕೆಲವೊಂದು ವ್ಯಾಕ್ಸಿನೇಷನ್ಸ್ನ ನಾವಿನ್ನೂ ಕೊಡಿಸಿಲ್ಲ, ಹಾಕಿಸ್ಬೇಕು. ಮತ್ತು ಇನ್ನು ಒಂದು ಮೇನ್ ಇಂಪಾರ್ಟೆಂಟ್ ಏನಂತ ಅಂದರೆ ಪೋಲಿಯೋ ಡ್ರಾಪ್ಸು. ಸೊ ಪೋಲಿಯೋ ಡ್ರಾಪ್ಸ್ನ ಅವರು ಹೇಳಿದ್ದಾರೆ ಡೇಟು, ಇದೇ ಡಿಸೆಂಬರ್ 21 ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ. ಸೊ ನಿಮ್ಮ ಮನೇಲಿ ಯಾರಾದ್ರು ಚಿಕ್ಕ ಮಕ್ಳಿದ್ರೆ ಪೋಲಿಯೋ ಡ್ರಾಪ್ಸ್ ಹಾಕುವಂಥವ್ರು, 5 ವರ್ಷದ ಒಳಗಡೆ ಪಟ್ಟಿರೋರು, ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಇದೇ 21 ಡಿಸೆಂಬರ್ ಹಾಕ್ಸಿ. ಸೊ ನಿಮ್ಮ ಮನೆ ಹತ್ರ ಇರೋ ಅಂಗನವಾಡಿ ಅಥವಾ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಪ್ರೊವೈಡ್ ಮಾಡ್ತಾರೆ ಪೋಲಿಯೋ ಡ್ರಾಪ್ಸ್ನ. ಈ ವ್ಯಾಕ್ಸಿನೇಷನ್ ಮಿಸ್ ಆದರೂ ಪೋಲಿಯೋ ಡ್ರಾಪ್ಸ್ ಅಂತೂ ಮಿಸ್ ಆಗಲೇಬಾರ್ದು, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ, 5 ವರ್ಷದ ಒಳಗಡೆ ಇರೋರಿಗೆ. ಬಿಕಾಸ್ ಪೋಲಿಯೋ ಡ್ರಾಪ್ಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಹಾಕಿಸ್ಲೇಬೇಕು. ಸೊ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಮನೇಲಿ ಯಾರಾದ್ರು ಮಕ್ಕಳಿದ್ದರೆ ಅಥವಾ ನಿಮಗೆ ಗೊತ್ತಿರೋ ಯಾವ್ದಾದ್ರು ಮಕ್ಕಳಿದ್ದರೆ ಸೊ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೇಳಿ 21 ಡಿಸೆಂಬರ್ ಪೋಲಿಯೋ ಡ್ರಾಪ್ಸ್ ಹಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಿಕಾಸ್ ಕೆಲವೊಬ್ರು ಗೊತ್ತೇ ಇರಲ್ಲ, ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಮಿಸ್ ಮಾಡಬಾರ್ದು ಪೋಲಿಯೋ ಡ್ರಾಪ್ಸ್ನ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇದೇ December 21 ಪೋಲಿಯೋ ಡ್ರಾಪ್ಸ್ ಹಾಕ್ತಿದ್ದಾರೆ, ಹಾಕಿಸ್ಕೊಳ್ಳಿ. ಓಕೆನಾ? ಸೊ ಗೌರ್ಮೆಂಟ್ ಹಾಸ್ಪಿಟಲ್ಸಿಂದ ಪ್ರೊವೈಡ್ ಮಾಡೋ ಎಲ್ಲ ವ್ಯಾಕ್ಸಿನೇಷನ್ಸ್ನು ಕಂಪಲ್ಸರಿ ಹಾಕಿಸ್ಕೊಳ್ಳಿ. ಆ್ಯಂಡ್ ಪ್ರೈವೇಟಲ್ಲಿ ಹಾಕಿಸ್ಬಾರ್ದು ಅಂದರೆ ಪ್ರೈವೇಟಲ್ಲೂ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ಸ್ ಇರುತ್ತೆ. ಸೊ ಅದೂ ಇಂಪಾರ್ಟೆಂಟೇ. ಪೋಲಿಯೋ ಡ್ರಾಪ್ಸ್ ಅಂತೂ ಮಿಸ್ಸೇ ಮಾಡಬಾರ್ದು, ಮಸ್ಟ್ ಆ್ಯಂಡ್ ಶುಡ್. ಆ್ಯಂಡ್ ಕೆಲವೊಂದು ವಿಚಾರ ನಾನು ಇವತ್ತು ಶೇರ್ ಮಾಡ್ಕೋಬೇಕು. ಏನು ಅಂತ ಅಂದರೆ ಇದು ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರೂ ತಿಳ್ಕೊಬೇಕಾಗಿರೋಂಥ ವಿಷಯಗಳು. ಆ ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ, ನಾನು ಈ ಸತಿ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ದಾಗ ನನಗೆ ನಾನು ತಿಳ್ಕೊಂಡಿರೋದು ಏನಂತ ಅಂದರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ನ ಯಾವಾಗ ಹಾಕಿಸ್ಬೇಕು, ಯಾವ ಟೈಮಲ್ಲಿ ಹಾಕಿಸ್ಬೇಕು ಅಂದರೆ, ನಿಮಗೆ ತಾಯಿ ಕಾರ್ಡ್ ಅಂತ ಪ್ರೆಗ್ನೆನ್ಸಿಲಿ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಗೌರ್ಮೆಂಟಿಂದ. ಸೊ ಇದನ್ನು ನೀವು ಎಲ್ಲಿ ಕಲೆಕ್ಟ್ ಮಾಡಬೇಕು ಅಂದರೆ ಅಂಗನವಾಡಿಲಿ, ನಿಮ್ಮ ಸುತ್ತಮುತ್ತ ಇರೋ ಅಂಗನವಾಡಿ, ನಿಮ್ಮ ಏರಿಯಾ ಅಂಗನವಾಡಿಯಲ್ಲಿ. ಸೊ ನೀವು ಆ ಕಾರ್ಡನ್ನ ಮಾಡಿಸ್ಕೋಬೇಕು. ಸೊ ಆ ಕಾರ್ಡಲ್ಲಿ ಪ್ರತಿಯೊಂದೂ ಮೆನ್ಷನ್ ಮಾಡಿರ್ತಾರೆ, ಯಾವಾಗ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು, ಎಷ್ಟು ಮಂತ್ಸ್ಗೆ, ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ. ಮತ್ತು ಇನ್ನೂ ಒಂದು ಏನು ವಿಚಾರ ಅಂದರೆ, ಸೊ ಇವಾಗ 1.5 ಮಂತ್ಸ್, ಸಪೋಸ್ 1.5 ಮಂತ್ಸ್ಗೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕು. ಬಟ್ ಮಗುಗೆ ಕೋಲ್ಡ್ ಇತ್ತು, ಕಾಫ್ ಇತ್ತು, ಆ್ಯಂಡ್ ಮಗುಗೆ 1.5 ಮಂತ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆ ನೀವು ಹೋದರೆ ಅವ್ರು ವ್ಯಾಕ್ಸಿನೇಷನ್ ಹಾಕೋದಿಲ್ಲ. ಆ್ಯಂಡ್ ಇನ್ನೂ ಒಂದು ಥಿಂಗು, ಮಗುಗೆ ಕಾಫ್, ಕೋಲ್ಡ್ ಏನಾದ್ರು ಈ ಥರ ಸಿಮ್ಟಮ್ಸ್ ಇದ್ದರೆ ಸೊ ಅವರು 1 ವಾರ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಆ ಸಿಮ್ಟಮ್ಸ್ನ ಹೋಗಬೇಕು. ಸೊ ಆ ಸಿಮ್ಟಮ್ಸ್ ಏನಾದ್ರು ಇತ್ತು ಅಂದರೆ ಅವರು ವ್ಯಾಕ್ಸಿನೇಷನ್ಸ್ ಹಾಕೋದಿಲ್ಲ. ಬಿಕಾಸ್ ಮಗುಗೆ ಕೋಲ್ಡ್ ಆರ್ ಕಾಫ್ ಇದ್ದಾಗ ಈ ವ್ಯಾಕ್ಸಿನೇಷನ್ ಕೊಟ್ಟು ಏನಾದರೂ ತೊಂದರೆ ಆಗುತ್ತೆ ಅಂತ ಅವರು ಹಾಕೋದಿಲ್ಲ. ನೆಕ್ಸ್ಟ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಏನಂತ ಅಂದರೆ, ಇವತ್ತೊಬ್ಬರು 1.5 ವರ್ಷದ ಮಗುನ ಅಜ್ಜಿ ಮತ್ತು ಇನ್ನೊಬ್ಬರು ಆಂಟಿ ಯಾರೋ ಕರ್ಕೊಂಡು ಬಂದಿದ್ರು. ಬಟ್ ಇನ್ನೂ ಒಂದು, ಇದು ವೆರಿ ಸೇಫ್ ಅಂತ ನನಗನ್ನಿಸ್ತು. ಬಿಕಾಸ್ ಪೇರೆಂಟ್ಸ್ ಇಲ್ಲ ಅಂತ ಅಂದರೆ ನಾವು ವ್ಯಾಕ್ಸಿನೇಷನ್ ಹಾಕೋದಿಲ್ಲ ಅಂತ ಹೇಳಿದ್ರು. ಬಿಕಾಸ್ ಆ ಮಗುವಿನ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರಾದ್ರೂ ಇರಲೇಬೇಕು ಅಂತ ಹೇಳಿದ್ರು. ಬಿಕಾಸ್ ಆ ಮಗುಗೆ ನಾವು ಯಾವ ವ್ಯಾಕ್ಸಿನೇಷನ್ ಕೊಡ್ತೀವೋ ಅದು ಅವ್ರಿಗೆ ಗೊತ್ತಿರಬೇಕು. ಸೊ ನಿಮ್ಮ ಜೊತೆ ಇವಾಗ ಮಗುನ ಸಪೋಸ್ ಯಾರು ಅಜ್ಜಿ ಅಥವಾ ಬೇರೆ ಯಾರ ಜೊತೆನೋ ಕಳಿಸಿದ್ರೆ, ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ಆ ಮಗುಗೆ ಯಾವ ವ್ಯಾಕ್ಸಿನೇಷನ್ ಹಾಕಿರ್ತಾರೆ ಅಂತ ಹೇಳಿದ್ರು. ಬಟ್ ಇದು ಒಂಥರ ನೋಡಿದ್ರೆ ಸೇಫ್ ಮತ್ತು ಸೆಕ್ಯೂರ್ ಅಲ್ವಾ, ನಮ್ಮ ಮಗುಗೆ ಯಾವ ವ್ಯಾಕ್ಸಿನೇಷನ್ ಹಾಕ್ತಾರೆ ಅಂತ ನಾವೇ ಹೋಗಿ ತಿಳ್ಕೊಬೋದು. ಬಟ್ ಅವ್ರು ಏನು ರೀಸನ್ ಕೊಟ್ಟರು ಅಂತ ಅಂದರೆ, ಇಬ್ಬರು ವರ್ಕಿಗೆ ಹೋಗಿದ್ದಾರೆ ಅಂದರು. ಬಟ್ ಏನೂ ಮಾಡೋಕ್ಕಾಗಲ್ಲ, 1 ಡೇ ಫ್ರೀ ಮಾಡಿಕೊಂಡು ನಮ್ಮ ಮಗುಗೋಸ್ಕರ ನಾವು ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹೋಗಲೇಬೇಕು. ಬಿಕಾಸ್ ನಮಗೂ ತಿಳ್ಕೊಂಡಂಗೆ ಆಗುತ್ತೆ ಏನು ಹಾಕ್ತಿದ್ದಾರೆ, ಯಾವ ವ್ಯಾಕ್ಸಿನೇಷನ್ ಕೊಡ್ತಿದ್ದಾರೆ ಅನ್ನೋದನ್ನು. ಸೊ ನಾನು ವರ್ಕಿಗೆ ಹೋಗಿದ್ದಾರೆ ಅಂತ ಏನು ಇದು ಮಾಡ್ತಿಲ್ಲ, ವರ್ಕ್ ಈಸ್ ಇಂಪಾರ್ಟೆಂಟ್. ಬಟ್ ಆ್ಯಸ್ ವೆಲ್ ಮಗುನೂ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ, ಮಕ್ಳಿಗೋಸ್ಕರ ತಾನೇ ದುಡಿತೀವಿ. ಸೊ ಹಾಗಾಗಿ 1 ಡೇ ಫ್ರೀ ಮಾಡಿಕೊಂಡು, ನಾನು ರಿಕ್ವೆಸ್ಟ್ ಮಾಡ್ತಿರೋದು 1 ಡೇ ಫ್ರೀ ಮಾಡ್ಕೊಂಡು ನಿಮ್ಮ ಮಗುಗೋಸ್ಕರ ನೀವೇ ಹೋಗಿ ವ್ಯಾಕ್ಸಿನೇಷನ್ ತೊಗೊಳ್ಳಿ. ಬಿಕಾಸ್ ಅದರಿಂದ ನಿಮಗೂ ಗೊತ್ತಾಗುತ್ತೆ ಯಾವ ವ್ಯಾಕ್ಸಿನೇಷನ್ ಕೊಡ್ತಿದ್ದಾರೆ, ನೆಕ್ಸ್ಟ್ ಯಾವಾಗ ಬರಬೇಕು, ಏನೇನೆಲ್ಲ ಮಾಡಿಸ್ಬೇಕು, ಯಾವ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು ಅಂತ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ಅದಕ್ಕಾಗಿ ಹೇಳಿದೆ ಅಷ್ಟೇ. ಸೊ ಬೇರೆ ಏನಿಲ್ಲ. ಸೊ ಈ ವ್ಯಾಕ್ಸಿನೇಷನ್ ಟೈಮಲ್ಲಿ ನಾನು ತಿಳ್ಕೊಂಡಿರೋವಂಥ ವಿಷಯಗಳಿದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.